बीजापुर में केंद्र सरकार के खिलाफ कांग्रेस का प्रदर्शन। आज शहर बीजापुर जिला कांग्रेस अध्यक्ष मल्लिकार्जुन लोनी के नेतृत्व में शहर के डॉक्टर बाबा साहब अम्बेडकर सर्कल से जिला अधिकारी ऑफिस पहुंचकर जिला अधिकारी के जरिए राष्ट्रपति को केंद्र सरकार की नीतियों और पेट्रोल डीजल और एलपीजी सिलेंडर के बड़े दामों पर अपना खंडना पत्र दिया और साथ ही कल बीजेपी राज्य अध्यक्ष विजेंद्र द्वारा राज्य सरकार पर लगाए गए आरोपों पर बात करते हुए अपनी प्रतिक्रिया व्यक्त की। इस अवसर पर जिला अध्यक्ष मल्लिकार्जुन लोनी और परिशिष्ट जाति जिला अध्यक्ष रमेश ने अपनी बात रखी। बीजेपी सरकार के केंद्र 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 बीजेपी सरकार के धिक्कारा 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 केंद्र बीजेपी सरकार के। ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕೇಂದ್ರ ಸರ್ಕಾರದ ಪ್ರಮುಖವಾದಂತ ಎರಡು ವಿಷಯಗಳನ್ನು ವಿರೋಧಿಸಿ ನಾವೆಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಿಂದ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿಯನ್ನು ಕೊಡ್ತಾ ಇದ್ದೇವೆ। ಮುಖ್ಯವಾಗಿ ಎರಡು ವಿಷಯಗಳಂದ್ರೆ, ಒಂದು, ರಾಷ್ಟ್ರೀಯ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಆಸ್ತಿ ಈ ದೇಶದಲ್ಲಿ ಬಹಳಷ್ಟಿದೆ। ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಸೋನಿಯಾ ಗಾಂಧಿ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ ಇಡಿ ಅವರು ಕೇಸ್ ಹಾಕಿ ಅವರನ್ನ ಹೆದರಿಸಬೇಕು ಅಂತಕ್ಕಂಥ ಮನೋಭಾವದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ರಾಷ್ಟ್ರದಲ್ಲಿ ಕಪ್ಪು ಚುಕ್ಕಿಯನ್ನು ಇಡುವುದರ ಮುಖಾಂತರ ಜನರ ಮನಸ್ಸಿನಿಂದ ದೂರ ಮಾಡತಕ್ಕಂಥ ದುಸ್ಸಾಹಸದಿಂದ ಅವರು ಈ ಒಂದು ಆರೋಪವನ್ನು ಮಾಡಿದ್ದಾರೆ। ಇವತ್ತು ಈ ರಾಷ್ಟ್ರದಲ್ಲಿ ಬಹಳಷ್ಟು ದಿನ ಕೇಂದ್ರದಲ್ಲಿ ಸರ್ಕಾರ ಮಾಡಿದಂತ ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಬಂದಂತ ಗಾಂಧಿ ಕುಟುಂಬವಾಗಲಿ ಯಾವುದೇ ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ಳದೆ ಈ ದೇಶದ ಜನರಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ। ಇವತ್ತು ಒಂದು ಉದಾಹರಣೆಯನ್ನು ನಾನು ಕೊಡ ಬಯಸ್ತಿದ್ದೀನಿ। ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004ರಲ್ಲಿ ಪ್ರಧಾನಮಂತ್ರಿಗಳು ಆಗ್ತಕ್ಕಂತ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಜನರು ತಿಳ್ಕೊಂಡಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ತಾರ ಅಂತ ಹೇಳಿ। ಅವತ್ತು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಅಂತ ಸ್ಥಾನವನ್ನೇ ತ್ಯಾಗ ಮಾಡಿ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮಾಡಿಕೊಟ್ರು। ಇಂಥ ಒಂದು ತ್ಯಾಗ ಸ್ವರೂಪದ ಆ ಕುಟುಂಬ ಇಂಥ ಆಸ್ತಿಗಳಲ್ಲಿ ತಮ್ಮ ಕೈವಾಡಿದೆ ಅಥವಾ ಅದನ್ನು ಸಂಪಾದನೆ ಮಾಡ್ತಕ್ಕಂಥಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಏನು ಇಡಿ ಆರೋಪ ಮಾಡ್ತಾ ಇದೆ, ಇದು ಶುದ್ಧ ಸುಳ್ಳು। ಈ ಇಡಿ ಇಲಾಖೆ ಹಿಂದ್ಗಡೆ ಕೇಂದ್ರ ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಕೈವಾಡ ಇದೆ। ಅವ್ರ ಕುಂತು ಇಡಿ ಅವರಿಗೆ ಕಾಂಗ್ರೆಸ್ ನಾಯಕರ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಕಪ್ಪು ಚುಕ್ಕಿಯನ್ನು ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ। ಇದು ಖಂಡನೀಯ, ಅದನ್ನ ನಾವು ಇವತ್ತು ವಿರೋಧಿಸ್ತಾ ಇದ್ದೇವೆ। ಎರಡನೇದಾಗಿ, ನಿನ್ನೆ ವಿಜಯಪುರಕ್ಕೆ
ಕರ್ನಾಟಕ ಪ್ರದೇಶ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಬಂದು ಬೆಲೆ ಏರಿಕೆಯನ್ನು ಕುರಿತುಕಿಸಿದ್ರೆ ಮಾತನಾಡಿ ಹೋಗಿದ್ದಾರೆ. ನಮ್ಗೆಲ್ಲ ನೋಡಿದ್ರೆ ಅವರಿಗೆ ನಾಚಿಕೆ ಬರಬೇಕು. ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಜನಸಾಮಾನ್ಯರಿಗೆ ಶ್ರೀಯುತ ಮನಮೋಹನ್ ಸಿಂಗ್ ಅವರು 2004ರಿಂದ 2014ರವರೆಗೆ ಈ ದೇಶದಲ್ಲಿ ಡೀಸೆಲ್ ರೇಟು, ಪೆಟ್ರೋಲ್ ರೇಟು, ಗ್ಯಾಸ್ ರೇಟು ಎಷ್ಟೊಂದು ಕಡಿಮೆ ಇತ್ತು. ತದನಂತರ ಈ 10 ವರ್ಷದಲ್ಲಿ ಈ ಎಲ್ಲಾ ರೇಟ್ಗಳು ಗಗನಕ್ಕೇರಿದು. ಅವರಿಗೆ ಅದು ಗೊತ್ತಿದ್ರು ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವ 5 ಗ್ಯಾರಂಟಿಗಳನ್ನ ನೀಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿ ಇದೆ, ಕುತ್ಕೊಳ್ತಾ ಇದೆ. ಇದಕ್ಕೇನಾದ್ರೂ ಒಂದು ಕಪ್ ಚುಕ್ಕಿಯನ್ನಿಟ್ಟು ಆ ಸರ್ಕಾರದ ಹೆಸರು ಕೆಡಿಸ್ಬೇಕು ಅಂತೇಳಿ ಇವತ್ತು ಅಪಪ್ರಚಾರ ಮಾಡ್ಕೋತ ಹೊಂಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಕ್ಷದವರಿಗೆ ನಿಮ್ಮದೇ ಆದಂತ ಕೇಂದ್ರ ಸರ್ಕಾರದ ವಿರುದ್ಧ ಹೋಗಿ ನೀವು ಹೋರಾಟ ಮಾಡ್ರಿ. ಈ ದೇಶದೊಳಗೆ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಬೆಲೆ ಕಡಿಮೆ ಮಾಡ್ರಿ, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ. ಅದನ್ನ ಬಿಟ್ಟು ಕಿಸಿಂದ್ರೆ ನೀವು ಬಂದ್ ಕಿಸಿಂದ್ರೆ ಈ ಒಂದು ಜನಪ್ರಿಯ ಸಿದ್ದರಾಮಯ್ಯನವ್ರ ಸರ್ಕಾರದ ವಿರುದ್ಧ ಹೋರಾಟ ಏನ್ ಮಾಡ್ತೀರಿ, ಇದು ಸಹ ಖಂಡನೀಯ ಅಂತ ಹೇಳಿ ಕಿಸಿಂದ್ರೆ ಇವತ್ತು ಕಾಂಗ್ರೆಸ್ ಜಿಲ್ಲಾ ಎಲ್ಲ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯಕರ್ತರು, ಹಿರಿಯರು ಕೂಡಿಕೊಂಡು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಈ ಖಂಡನೀಯ ಪತ್ರವನ್ನ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ನಾನು ಮಲ್ಲಿಕಾರ್ಜುನ್ ಲೋಣಿ, ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ, ವಿಜಯಪುರ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಏನು ಎಲ್ಲಾ ಬೆಲೆ ಏರಿಕೆಯನ್ನ ಮಾಡಿ ಇವತ್ತು ಬಡವರ, ಕೂಲಿ ಕಾರ್ಮಿಕರ ಹಾಗೂ ದೀನ ದಲಿತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಈ ರಾಜ್ಯದಲ್ಲಿ ತಿರುಗಾಡಿ ಬೆಲೆ ಏರಿಕೆ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಿದೆ, ಬೆಲೆ ಏರಿಕೆಯನ್ನ ಮಾಡಿದೆ. ಬಡವರ, ಕೂಲಿ ಕಾರ್ಮಿಕರಿಗೆ ಎಲ್ಲ ಏನು ಮೂಲಭೂತ ಸೌಕರ್ಯ ಸಿಗದೇ ಇರತಕ್ಕಂಥ ಕೆಲಸ ಮಾಡಿದೆ ಅಂತ ರಾಜ್ಯಾಂತ ಸ್ಟ್ರೈಕ್ ಮಾಡ್ಲಕತ್ತಾರ. ವಿಜೇಂದ್ರ ಅವರೇ, ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಏನಪ್ಪಾ ಅಂದ್ರೆ, ಕೇಂದ್ರ ಬಿಜೆಪಿ ಸರ್ಕಾರ ಏನಿದೆಯಲ್ಲ, ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ, ಬರೀ ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಬಿಜೆಪಿ ಮಾಡ್ಕೊಂಡೇ ಬಂದಿದೆ. ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ರು, ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ನಾವು ಅಧಿಕಾರಕ್ಕೆ ಬಂದ್ರೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇನೆ, ಹಾಗೂ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನ ತಂದು ಈ ದೇಶದ ಪ್ರತಿಯೊಬ್ಬ ಬಡವರ ಅಕೌಂಟಿಗೆ 15 ಲಕ್ಷಗಳನ್ನ ನಾನು ಹಾಕ್ತೇನೆ. ಆಮೇಲೆ ಇಲ್ಲಿ ಈ ದೇಶದಲ್ಲಿ ಯಾವುದೇ ಬಡವರಿಗೂ ಕೂಡ ಅನ್ಯಾಯವಾಗದೇ ಇರತಕ್ಕಂತ ರೀತಿಯಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರಿ ನರೇಂದ್ರ ಮೋದಿ ಅವರೇ. ಈ ಮೂಲಕ ನಾನು ತಮ್ಮಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗ 11 ವರ್ಷಗಳಾಯ್ತು ತಾವು ಅಧಿಕಾರದಲ್ಲಿದ್ದು. 11 ವರ್ಷ ಅಂದ್ರೆ 22 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕಾಗಿತ್ತು. ಎಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರಿ? ಇವತ್ತು ನೋಡ್ತಾ ಇದೀವಿ, ಉದ್ಯೋಗ ಇದ್ದವರು ಕೂಡ ಉದ್ಯೋಗವನ್ನ ಕಳ್ಕೊಳತಕ್ಕಂತ ಪರಿಸ್ಥಿತಿ ಏನಂತ ತಾವು ತಂದು ಒಡ್ಡಿದ್ರಿ. ಯಾಕಪ್ಪ ಅಂದ್ರ ಈ ದೇಶದ ಏನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ನೀವು ಮಾರಾಟವನ್ನು ಮಾಡೋದ್ರ ಮುಖಾಂತರ ಎಲ್ಲಾ ಸಂಸ್ಥೆಗಳನ್ನು ಕೂಡ ಖಾಸಗೀಕರಣ ಮಾಡಿ ಅದಾನಿ ಅಂಬಾನಿ ಅವರ ಸ್ವಾಮ್ಯದಲ್ಲಿ ತಾವು ಕೊಟ್ಟು ಬಡವರನ್ನ ಬೀದಿ ಪಾಲ ಆಗುವಂತ ಸ್ಥಿತಿಯನ್ನ ನಿರ್ಮಾಣವನ್ನು ಮಾಡಿದ್ರಿ. ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಇದ್ದ ಉದ್ಯೋಗನ ಕಾಪಾಡಿಕೊಂಡು ಹೋಗುವಲ್ಲಿಯೂ ಕೂಡ ತಾವು ನಿಷ್ಕಾಳಜಿಯನ್ನ ತೋರಿದ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೇನೆ ಇಡೀ ದೇಶದಲ್ಲಿ ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷ ದುಡ್ಕೊಂಡು ಬಂದಿದೆ. ಈ ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯ ಸರ್ಕಾರ ಏನಪ್ಪಾ ಅಂದ್ರೆ ಬಡವರಿಗೆ ಆಗಿರತಕ್ಕಂತ ಅನ್ಯಾಯವನ್ನ ಹೋಗಲಾಡಿಸ್ಲಿಕ್ಕೆ 5 ಗ್ಯಾರಂಟಿಯನ್ನ ತಂದು ಇಡೀ ದೇಶದಲ್ಲಿ ಬಡವರಿಗೆ ಶಕ್ತಿಯಾಗಿ ನಿಲ್ತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಲೋಡಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಈಗ ನಾವು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಏನದ ಮನವಿಯನ್ನ ಸಲ್ಲಿಸಿದ್ದೇವೆ. ಕೇಂದ್ರ ಬಿಜೆಪಿ ಸರ್ಕಾರದ ಧೋರಣೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ರಮೇಶ್ ಗುಬ್ಬೇವಾಡ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು. ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ
ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಕೇಂದ್ರ ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸೋನಿಯಾ ಗಾಂಧಿ ವಿರೋಧ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರೋಧ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಸುಳ್ಳು ಕೇಸು ಮಾಡಿದ ಜನ ವಿರೋಧಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಎಲ್ಲರೂ ಹೋದ್ರಪ್ಪ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ